ಅಪಘಾತದಲ್ಲಿ ಪೊಲೀಸ್ ಪೇದೆ ಸಾವು, ಅಂಗಾಂಗ ದಾನ, ಸಾವಿನಲ್ಲೂ ಸಾರ್ಥಕತೆ ಮೆರೆದ ಕುಟುಂಬಸ್ಥರು. ದಾಖಲೆ ಇಲ್ಲದೆ ಆಟೋಗಳ ಸಂಚಾರ, ರಾಜಾರೋಷವಾಗಿ ಸಂಚಾರಿ ನಿಯಮ ಉಲ್ಲಂಘನೆ, ಬಿಸಿ ಮುಟ್ಟಿಸಿದ ಪೊಲೀಸರು. ಕ್ಯಾಂಟರ್ ಚಾಲಕ ಹಾಗೂ ಸರ್ಕಾರಿ ಬಸ್ ಚಾಲಕರ ನಡುವೆ ವಾಗ್ವಾದ, ಕ್ಯಾಂಟರ್ನಿಂದ ಬಸ್ಗೆ ಡಿಕ್ಕಿ ಆರೋಪ, ರಸ್ತೆಯಲ್ಲಿಯೇ ಕಾಳಗಕ್ಕೆ ನಿಂತ ಚಾಲಕರು. ಜಂಗಮಕೋಟೆ ರೈತರ ಭೂಸ್ವಾಧೀನ ವಿಚಾರ ವಿರೋಧಿಸಿ ಬೈಕ್ ರ್ಯಾಲಿಗೆ ಸಿದ್ಧತೆ, ಪಕ್ಷಾತೀತವಾಗಿ ಭಾಗವಹಿಸುವಂತೆ ಮಾಜಿ ಶಾಸಕ ರಾಜಣ್ಣ ಕರೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಬೈಕ್ಗಳ ನಡುವೆ ಭೀಕರ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಸಾವಿನಲ್ಲೂ ಮಾನವೀಯತೆ ಮೆರೆದಿರುವ ಕುಟುಂಬಸ್ಥರು ಮೃತನ ಅಂಗಾಂಗ ದಾನ ಮಾಡುವ ಮೂಲಕ ಹಲವರ ಬದುಕಿಗೆ ಆಶಾಕಿರಣವಾಗಿದ್ದಾರೆ. ಹೌದು, ಬೆಸ್ಕಾಂ ಜಾಗೃತ ದಳ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ 30 ವರ್ಷದ ಮನು ಕಳೆದ ಮೇ 28ರಂದು ಬೆಂಗಳೂರು ಮುಖ್ಯ ಕಚೇರಿಗೆ ತೆರಳಿ ವಾಪಸ್ಸು ಬರುತ್ತಿದ್ದ ವೇಳೆ ಅಪಘಾತಕ್ಕೆ ಈಡಾಗಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವೆಂಕಟಗಿರಿ ಕೋಟೆ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ 2 ಬೈಕ್ಗಳ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಮನು ತಲೆಗೆ ಗಂಭೀರ ಗಾಯಗಳಾಗಿದ್ದವು. ತಕ್ಷಣ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಹಲವು ದಿನಗಳಿಂದ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದ ಮನು ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಕೊನೆಯುಸಿರು ಎಳೆದಿದ್ದಾರೆ. ಮನು ಅವರ ಸಾವಿನ ದುಃಖದ ನಡುವೆಯೂ ಕುಟುಂಬಸ್ಥರು ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದು, ಮೃತನ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಹಲವರ ಬದುಕಿಗೆ ಹೊಸ ಆಶಾಕಿರಣವಾಗಿದ್ದಾರೆ. ಸಾವಿನಲ್ಲೂ ಮಾನವೀಯತೆ ಮೆರೆದ ಕುಟುಂಬದ ಈ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮೃತ ಮನು ಅವರ ಪಾರ್ಥಿವ ಶರೀರವನ್ನು ಸ್ವಗ್ರಾಮದ ಚಿಕ್ಕಬಳ್ಳಾಪುರ ತಾಲೂಕಿನ ಸೂಲಿಕುಂಟೆ ಗ್ರಾಮಕ್ಕೆ ತಂದು ಕುಟುಂಬಸ್ಥರು, ಬಂಧು ಬಳಗ ಹಾಗೂ ಗ್ರಾಮಸ್ಥರ ಕಂಬನಿ ಮಿಡಿತದ ನಡುವೆ ಅಂತ್ಯಕ್ರಿಯೆ ನೆರವೇರಿತು. ನನ್ನ ಹೆಸರು ಸಂತೋಷ್ ಅಂತೇಳಿ, ಅಡ್ವೊಕೇಟು, ಚಿಕ್ಕಬಳ್ಳಾಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನನ್ನ ತಮ್ಮ ಮನು ಅವರು 33 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸುಮಾರು 6 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ರು. ದಿನಾಂಕ 28/5/2026ರಂದು ವಾಪಸ್ಸು ಚಿಕ್ಕಬಳ್ಳಾಪುರಕ್ಕೆ ಬರುವಾಗ ವೆಂಕಟಗಿರಿ ಕೋಟೆಯಲ್ಲಿ ಯಾವುದೋ ಒಂದು ಅಪರಿಚಿತ ವ್ಯಕ್ತಿ
ಅಪಘಾತವನ್ನು ಉಂಟು ಮಾಡಿ ನನ್ನ ತಮ್ಮನಿಗೆ ತಮ್ಮ ಚಲಿಸ್ತಾ ಇದ್ದಂಥ ವಾಹನಕ್ಕೆ ಅಪಘಾತವನ್ನು ಉಂಟು ಮಾಡಿ ಎಸ್ಕೇಪ್ ಆಗಿರ್ತಾನೆ. ನಮಗೆ ತಡವಾಗಿ ವಿಷಯ ಗೊತ್ತಾಗಿ ನಾವು ಅಲ್ಲಿ ಹೋಗಿ ನೋಡೋ ತನಕ ಅಲ್ಲೇ ಅವ್ರು ನನ್ನ ಮನೋವರು ಅಪಘಾತ ಆಗಿ ತೀವ್ರ ಪೆಟ್ಟಾಗಿ ಅಲ್ಲೇ ಇರ್ತಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಮಣಿಪಾಲ್ ಆಸ್ಪತ್ರೆಗೆ, ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿ ಮೆದುಳು ಚಿಕಿತ್ಸೆಯನ್ನು ಮಾಡಿ ಆಪ್ರೇಷನ್ ಕೂಡ ಮಾಡಿರ್ತಾರೆ. ಅಲ್ಲಿ ಆಪ್ರೇಷನ್ ಮಾಡಿದಂಥ ನಂತರ ಚಿಕಿತ್ಸೆ ಯಾವುದೇ ರೀತಿ ಫಲಕಾರಿಯಾಗದೆ ICUನಲ್ಲೇ ಒಂದು 3 ರಿಂದ 4 ದಿನಗಳ ಕಾಲ ಅಲ್ಲೇ ಉಳ್ಕೊಂಡು ನಿನ್ನೆ 10 ಗಂಟೆ 55 ನಿಮಿಷದಲ್ಲೇ ತೀರ್ಕೊಂಡಿರ್ತಾರೆ. ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಂಗಾಂಗಗಳನ್ನು ದಾನ ಮಾಡುವಂಥ ಒಂದು ಸಲಹೆ ಮೇರೆಗೆ ಮತ್ತು ನಮಗೂ ಕೂಡ ಆ ಸಲಹೆ, ನಮ್ಮ ಕುಟುಂಬಕ್ಕೂ ಕೂಡ ಆ ಸಲಹೆ ಒಪ್ಪಿಗೆ ಆಗಿರೋದ್ರಿಂದ ಮನಪೂರ್ವಕವಾಗಿ ಆ ಅಂಗಾಂಗಗಳನ್ನು ನಾವು ದಾನವನ್ನು ಮಾಡಿದ್ವಿ. ಇಲ್ಲೋ ಒಂದು ಸಾರ್ಥಕತೆ ಕೂಡ ನನ್ನ ತಮ್ಮನ ಜೀವನವನ್ನು ಒಂದು ಸಾರ್ಥಕವಾಗಿ ಉಳಿಸ್ಕೊಂಡಿದ್ದಾನೆ ಅನ್ನೋದನ್ನು ಈ ಮೂಲಕ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬೇರೆಯವರು ಕೂಡ ಯಾರಾದರೂ ಇಂಥ ಸಂದರ್ಭದಲ್ಲಿದ್ದಾಗ ಬೇರೆಯವ್ರಿಗೆ ಸಹಾಯ ಆಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅನಿಸ್ತು ಅಂತಂದರೆ, ಈಗ ಮೃತದೇಹವನ್ನು ನಾವು ಮಣ್ಣು ಮಾಡೋದ್ರಿಂದ ಏನೂ ಅದರಿಂದ ಪ್ರಯೋಜನ ಆಗೋದಿಲ್ಲ. ಆದರೆ ಆ ಅಂಗಾಂಗಗಳು ಇನ್ನೊಬ್ಬರ ಜೀವನಕ್ಕೆ ಆಧಾರವಾಗುತ್ತೆ, ಇನ್ನೊಬ್ಬರ ಬದುಕಿಗೆ ಆಧಾರವಾಗುತ್ತೆ ಅನ್ನೋದು ತುಂಬ ಹೆಮ್ಮೆಯ ವಿಚಾರ. ಅದು ಆ ವಿಚಾರವನ್ನು ನನ್ನ ತಮ್ಮ ಇನ್ನೂ ಜೀವಂತವಾಗಿದ್ದಾನೆ ಅನ್ನುವಂಥ ಭಾವನೆ ನಮ್ಮ ಕುಟುಂಬಕ್ಕಿದೆ ಅನ್ನೋದನ್ನು ಹೇಳ್ತೀನಿ ಸರ್. ಕಣ್ಣು, ಹೃದಯ, ಕಿಡ್ನಿ ಮತ್ತು ಲಿವರು, ಹಾಗೆ ಈ ಅಂಶಗಳು ಸೇರಿದ್ರೆ ಒಟ್ಟು 7 ಆರೋಗ್ಯಕರ ಅಂಗಾಂಗಗಳನ್ನು ದಾನ ಮಾಡಲಾಗಿದೆ. ಮುಖ್ಯವಾಗಿ 22 ವರ್ಷದ ಯುವಕನಿಗೆ ಹೃದಯವನ್ನು ಕೊಡ್ತೀವಿ ಅನ್ನೋದನ್ನು ವೈದ್ಯರು ಹೇಳಿದ್ರು. ಅದು ಎಲ್ಲ ಒಂದು ಕಡೆ ಸಮಾಧಾನ ತಂದಿದೆ ಸರ್. ಎಲ್ಲಿ ಕೆಲಸ ಮಾಡ್ತೀವಿ? ಅವರು ಚಿಕ್ಕಬಳ್ಳಾಪುರ ಬೆಸ್ಕಾಂ ವಿಜಿಲೆನ್ಸ್ ಇದರಲ್ಲಿ ಕೆಲಸ ಮಾಡ್ತಾಯಿದ್ರು ಸರ್. ಎಷ್ಟು ವರ್ಷದಿಂದ? 6.5 ವರ್ಷದಿಂದ ಅವರು ಪೊಲೀಸ್ ಇಲಾಖೆಯಲ್ಲಿದ್ದರು. ಕಳೆದ ಒಂದು ಮದುವೆ ಇನ್ನೂ ಆಗಿರಲಿಲ್ಲ ಸರ್, ಅವ್ರ ಮದುವೆ ಆಗಿರಲಿಲ್ಲ. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಹಾಗೂ ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ದಾರೆ. ಪೊಲೀಸ್ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಗಿದ್ದು, ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿತ್ತು. ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಯೊಬ್ಬರು ಅಪಘಾತದಲ್ಲಿ ಸಾವನ್ನಪ್ಪಿರುವುದು ದುಃಖದ ಸಂಗತಿಯಾದರೂ ಅಂಗಾಂಗ ದಾನದ ಮೂಲಕ ಮನು ಹಾಗೂ ಅವರ ಕುಟುಂಬ ಸಮಾಜಕ್ಕೆ ಮಾನವೀಯತೆಯ ಸಂದೇಶ ಸಾರಿದ್ದಾರೆ. ಅವರ ಈ ನಿರ್ಧಾರದಿಂದ ಹಲವು ಮಂದಿಗೆ ಹೊಸ ಜೀವನ ದೊರೆಯುವಂತಾಗಿದೆ. ಅಷ್ಟೇ ಆಗೋಯ್ತು ಇನ್ನೊಂದೇ ಒಟ್ಟಾರೆ ಮೃತ ಪೊಲೀಸ್ ಕಾನ್ಸ್ಟೇಬಲ್ ಮನು ಅವರ ಅಂಗಾಂಗ ದಾನ ನಿರ್ಧಾರ ಮಾನವೀಯತೆಯ ಶ್ರೇಷ್ಠ ಉದಾಹರಣೆಯಾಗಿದ್ದು ಮತ್ತೊಬ್ಬರಿಗೆ ಪ್ರೇರಣೆಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೆ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದ ಆಟೋ ಚಾಲಕರಿಗೆ ಚೇಳೂರು ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ದಾಖಲೆ ಸರಿಪಡಿಸಿಕೊಂಡು ಬರುವಂತೆ ಎಚ್ಚರಿಕೆ ನೀಡಿದ್ದಾರೆ.
ಚೇಳೂರು ಪಟ್ಟಣದ ಕೆಇಬಿ ಮುಂಭಾಗದ ಆಟೋ ಸ್ಟ್ಯಾಂಡ್, ಖಾಸಗಿ ಬಸ್ ನಿಲ್ದಾಣ, ಚಿಂತಾಮಣಿ ರಸ್ತೆಯ ಆಟೋ ಸ್ಟ್ಯಾಂಡ್, ಮಹಾತ್ಮ ಗಾಂಧಿ ವೃತ್ತ, ಆಂಧ್ರ ಬಸ್ ನಿಲ್ದಾಣ ಸೇರಿದಂತೆ ಮುಂತಾದ ಸ್ಥಳಗಳಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಕೆ ಗಣೇಶ್ ನೇತೃತ್ವದ ತಂಡ ದಾಖಲೆ ಸರಿಯಿಲ್ಲದ ಆಟೋಗಳ ತಪಾಸಣೆ ನಡೆಸಿದ್ದಾರೆ. ಚಾಲನಾ ಪರವಾನಿಗೆ ಸೇರಿದಂತೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಚಾಲಕರ ದಾಖಲೆಗಳು ಸಮವಸ್ತ್ರ ಹಾಕದೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಿರುವ ಆಟೋಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪಟ್ಟಣದ ಪೊಲೀಸ್ ವೃತ್ತದ ಬಳಿ ಆಟೋಗಳನ್ನು ನಿಲ್ಲಿಸಲಾಗಿದೆ. ಪಟ್ಟಣಕ್ಕೆ ಕೂಗಳತೆ ದೂರದಲ್ಲಿ ಆಂಧ್ರ ಪ್ರದೇಶದ ಗಡಿ ಇದೆ. ಆಂಧ್ರದ ಕುಂದುಕೂರು, ಕೊತ್ತಕೋಟೆ, ಮುಲಕಲ ಚೆರುವು, ಪಿಟಿಎಂ ಚೆಕ್ಪೋಸ್ಟ್ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಪ್ರತಿನಿತ್ಯ ನೂರಾರು ಆಟೋಗಳು ಸಂಚರಿಸುತ್ತವೆ. ಕೆಲವು ಗ್ರಾಮಗಳಿಗೆ ಬಸ್ ಸಂಚಾರ ಇಲ್ಲ. ಖಾಸಗಿ ಸರಕು ಸಾಗಣೆ ಆಟೋಗಳಲ್ಲಿಯೇ ಜನರು ಸಂಚರಿಸುತ್ತಾರೆ. ಸಾರ್ವಜನಿಕರನ್ನ ನಿಗದಿತ ಸಂಖ್ಯೆಗಿಂತ ಹೆಚ್ಚಾಗಿ ತುಂಬಿಕೊಂಡು ಚಾಲಕರು ಆಟೋಗಳನ್ನು ಚಾಲನೆ ಮಾಡುತ್ತಿದ್ದಾರೆ. ಆಂಧ್ರ ಪ್ರದೇಶದ ಕೆಲವು ಆಟೋಗಳು ಮತ್ತು ಚಾಲಕರಿಗೆ ಪರವಾನಿಗೆ ಇಲ್ಲದಿದ್ದರೂ ರಾಜಾರೋಷವಾಗಿ ಸಂಚರಿಸುತ್ತಿದ್ದಾರೆ. ಚಾಲಕರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಿರುವ ಬಗ್ಗೆ ಸಾರ್ವಜನಿಕರು ಪೊಲೀಸರಿಗೆ ಮೌಖಿಕವಾಗಿ ತಿಳಿಸಿದ್ದಾರೆ. ಚಾಲಕರ ಪರವಾನಿಗೆ, ಆಧಾರ್, ವಿಮಾ ದಾಖಲೆ ಪರಿಶೀಲನೆ ಮಾಡಿ ಆಟೋಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೆಲವು ಚಾಲಕರ ಬಳಿ ದಾಖಲೆಗಳು ಇವೆ. ಉಳಿದ ಚಾಲಕರಿಗೆ ಕೆಲವು ದಿನಗಳ ಕಾಲಾವಕಾಶ ನೀಡಲಾಗಿದೆ. ಪರವಾನಿಗೆ, ವಿಮೆ ದಾಖಲೆಗಳನ್ನು ಸರಿಪಡಿಸಿಕೊಂಡು ಬರಬೇಕು ಎಂದು ಪೊಲೀಸರು ತಿಳಿಸಿದ್ದಾರೆ. ಡಾಕ್ಯುಮೆಂಟ್ಸ್ ಇಟ್ಕೊಂಡು ಗಾಡಿ ಓಡಿಸ್ಬೇಕು, ಇಲ್ಲಾಂದ್ರೆ ಗಾಡಿ ಬರೋದೇ ಇಲ್ಲ. ನಾನು ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಯಾರು ಆಕ್ಸಿಡೆಂಟ್ ಆಗ್ತಿರೋ ಅವ್ರ ಮನೆಯವ್ರಿಗೆ ಯಾರು ಇಷ್ಟು ಜನ ಇದ್ರು ಡಿಎಲ್ ಇಲ್ಲ. ಬರೀ ಕುಳ್ಗಿರೋರು ಮುಂದೆ ಬರ್ರಿ, ಇಟ್ಟಿರೋರು ಹಿಂದೆ ಹೋಗಿ ಬರೀ ಮುಂದೆ ಕುಳ್ಗಿರೋರು ಮುಂದೆ ಬರ್ರಿ, ಐಟಿರ ಹಿಂದೆ ಹೋಗೋ ಬಾ ಅಂತ ಹೇಳಿದ್ರೆ ಬರ್ಬೇಕು. ಕುಳ್ಗಿರೋರು ಮುಂದೆ ಬನ್ನಿ, ಯಾರಲ್ಲ ನೀವು ಮುಂದಕ್ಕೆ ಬಂದ್ರೆ ಗಾಡಿ ಕೊಡ್ತೀನಿ. ಇಲ್ಲ ಅಂದ್ರೆ ಇನ್ಶೂರೆನ್ಸು ಮತ್ತೆ RC ಬುಕ್ಕು, DL ಮತ್ತೆ ನೀವು ಕಾಕಿ ಬಟ್ಟೆ ಹಾಕ್ಬೇಕು. ಯೂನಿಫಾರ್ಮ್ ಹಾಕ್ಲಿಲ್ಲ ಅಂದ್ರೆ ಎಲ್ಲಕ್ಕೂ ಕೇಸ್ ಮಾಡ್ತೀವಿ. ನೀವು ಯಾವಾಗ ಇನ್ಶೂರೆನ್ಸ್ ಕಟ್ಕೊಂಬತ್ತೀರಿ ಈಗ ಆಗ್ಲೇ ಗಾಡಿ ಕೊಡ್ತೀನಿ. ಇನ್ಶೂರೆನ್ಸ್ ಕಟ್ತೀನಿ, ಗಾಡಿ ಕೊಡೋದೇ ಇಲ್ಲ. ನಾನು ಯಾರ ಹೆಸರನ್ನಾಗಿರ್ಲಿ DL ಗಾಡಿ ಈಗಲೇ ಕೊಟ್ಟು ಕಳಿಸ್ತೀನಿ, ಗಾಡಿ ಕೊಡೋದಿಲ್ಲ. ನಡ್ರಿ ಎಲ್ಲ ನಡ್ರಿ ಅಂದ್ರೆ ನಡೆದು ಬಿಡ್ಬೇಕು. ಇಲ್ಲಿ ಯಾರು ಇಟ್ಕೊಡ್ದಮ್ಮ ಆಫೀಸ್ ಹತ್ರ ಇರಬಾರ್ದು. ನಡ್ರಿ. ಜೆಕೆ ಆನಂದ್, MMTV ನ್ಯೂಸ್, ಚೇಳೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ KCN ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ MG ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ KCN ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ stands as a symbol of academic excellence. ಸ್ಥಳ
ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ,
ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಅಡ್ಡ ಬಂದ ಕ್ಯಾಂಟರ್ ವಾಹನಕ್ಕೆ ಸರ್ಕಾರಿ ಬಸ್ ಟಚ್ ಆಗಿದ್ದ ವಿಚಾರ ಕ್ಷಣಾರ್ಧದಲ್ಲೇ ಬೀದಿ ಕಾಳಗಕ್ಕೆ ತಿರುಗಿದ ಘಟನೆ ನಡೆದಿದೆ. ಕೋಪಗೊಂಡ ಕ್ಯಾಂಟರ್ ಚಾಲಕ ಬಸ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾನೆ ಎಂಬ ಆರೋಪ ಕೇಳಿಬಂದಿದ್ದು, ಬಳಿಕ ಬಸ್ ಚಾಲಕ, ಪ್ರಯಾಣಿಕರು ಹಾಗೂ ಕ್ಯಾಂಟರ್ ಚಾಲಕರ ನಡುವೆ ನಡು ರಸ್ತೆಯಲ್ಲೇ ವಾಗ್ವಾದ ಮತ್ತು ಗಲಾಟೆ ನಡೆದಿದೆ. ಹೀಗೆ ನಡು ರಸ್ತೆಯಲ್ಲೇ ವಾಗ್ವಾದ ನಡೆಸುತ್ತಿರುವ ಚಾಲಕರು, ಗಲಾಟೆ ತಡೆಯಲು ಮುಂದಾದ ಸಾರ್ವಜನಿಕರು, ರಸ್ತೆಯ ಮಧ್ಯೆ ನಿಂತಿರುವ ಸರ್ಕಾರಿ ಬಸ್ ಹಾಗೂ ಕ್ಯಾಂಟರ್ ವಾಹನ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸಮೀಪ. ಬಾಗೇಪಲ್ಲಿ ಕಡೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದ ಸರ್ಕಾರಿ ಬಸ್ ಹಾಗೂ ಕ್ಯಾಂಟರ್ ವಾಹನ ಚಾಲಕರ ನಡುವೆ ಈ ಗಲಾಟೆ ನಡೆದಿದೆ. ಮಾಹಿತಿಯ ಪ್ರಕಾರ ಅಡ್ಡ ಬಂದ ಕ್ಯಾಂಟರ್ ವಾಹನಕ್ಕೆ ಸರ್ಕಾರಿ ಬಸ್ ಟಚ್ ಆಗಿದೆ ಎನ್ನಲಾಗಿದೆ. ಇದರಿಂದ ಕೋಪಗೊಂಡ ಕ್ಯಾಂಟರ್ ಚಾಲಕ ಬಸ್ ಅನ್ನ ಹಿಂಬಾಲಿಸಿ ಬಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆಯ ಬಳಿಕ ಗಾಬರಿಗೊಂಡ ಬಸ್ ಚಾಲಕ ವಾಹನ ನಿಲ್ಲಿಸಿದ್ದು, ಬಸ್ನಲ್ಲಿದ್ದ ಪ್ರಯಾಣಿಕರು ಕೂಡ ಕೆಳಗಿಳಿದು ಕ್ಯಾಂಟರ್ ಚಾಲಕರೊಂದಿಗೆ ವಾಗ್ವಾದ ನಡೆಸಿದ್ದಾರೆ. ಮಾತಿಗೆ ಮಾತು ಬೆಳೆದು ಕೆಲ ಕಾಲ ನಡು ರಸ್ತೆಯಲ್ಲಿ ಬೀದಿ ಕಾಳಗದ ವಾತಾವರಣ ನಿರ್ಮಾಣವಾಗಿತ್ತು. ಕಂಪ್ಲೇಂಟ್ ಇದ್ದ ಕಂಪ್ಲೇಂಟ್ ಕೊಡ್ಕೊಡ್ರಿ, ಬಸ್ ಹಾಕ್ಸ್ಕೊಳ್ರಿ, ಹಿಂದಿನ ಬಸ್ ಬಂದು ಹಿಂದಿನ ಕೂತಿದ್ರೆ ಒಳಗೆ ತಲೆಗೆ ತಗಲೈತೆ ಕೂತಿರೋದು. ಇನ್ನು ಗಲಾಟೆಯಿಂದ ಕೆಲ ಕಾಲ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗಿದ್ದು, ಸ್ಥಳೀಯರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿದರು. ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು, ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆ ವಾಗ್ವಾದ ನಡೆಸಿಕೊಂಡು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದ್ದಾರೆ. ಅಲ್ಲಿ ಗಾಡಿ ನಿಲ್ಸಿದೀವಿ, ಅವ್ರು ಬಂದಿದ್ದ ತಕ್ಷಣ ಅವ್ನು ಬಂದ ಒಂದೇ ಸಲ ಬಂದ್ಬಿಟ್ಟು ನಮ್ಮ ಗಾಡಿ ಹೊಡೆದ್ಬಿಟ್ಟು ನಾನು ಗಾಡಿ ನಿಲ್ಸಲ್ಲ, ನೀವು ಕಂಪ್ಲೇಂಟ್ ಮಾಡ್ಕೊಬೋ ಅಂತವ್ರೆ. ಯಾರು? ಡ್ರೈವರ್, RTC ಡ್ರೈವರು. ಎಲ್ಲಿಂದ ಎಲ್ಲಿಗೆ ಹೋಗಿರಿ ನೀವು? ನಾವಿಲ್ಲಿ ಬರ್ತಾ ಇದ್ದು ಗಾಡಿ ಕೆಲಸ ಇದ್ರೆ. ಎಲ್ಲಿಂದ? ನಾನು ಇದು ಒನ್ನೇಬಲ್ ಗೇಟಿಂದ, ಆ ಕಡೆಯಿಂದ ಬರ್ತಾ ಇದ್ದು ಬಾಗೇಪಲ್ ಗಾಡಿಯಿಂದ ಬಂದ್ಬಿಟ್ಟು ಒಂದೇ ಸಲ ಎಲ್ಬಿಟ್ಟು ಅವನೇ ಹೇಳ್ತಾ ಇದ್ದೀನಿ, ಆರನ್ನು ಹೊಡೆದ್ರು ಹಂಗೆ ಹೊಡ್ಕೊಂಡು ಬಂದ್ಬಿಟ್ಟು ಅವನೇ ಮುಂದಕ್ಕೆ. ಏನಾಯ್ತಮ್ಮ? ನಮಗೆಲ್ಲ ಕಟ್ಟಾಗವೆ. ನೀವು ಹೋಗಿ ಮತ್ತೆ ಹಿಂದೆಗಡೆ ಗುದ್ದಿದ್ರಂತಲ್ಲ? ನನಗೆ ಯಾವ ಗುದ್ದಿಲ್ಲ, ಗಾಡಿ ತೆಗಿತಾ ಇದ್ರೆ ಕಟ್ಟಾಗಿ ಸ್ವಲ್ಪ ಟಚ್ ಆಗಿದೆ ಅಷ್ಟೇ, ಏನಾಗಿಲ್ಲ ಗಾಡಿಗೆ. ಅವ್ನು ಹೇಳಿದ್ರೆ ನಾನು ಕಂಪ್ಲೇಂಟ್ ಮಾಡ್ಕೊಂಡು ಅದು ಇದು ಅಂತ ಅವನೇ ಅದೇ ಮಾತಾಡ್ತಿದ್ದೀನಿ. ಅಲ್ಲ, ಅವ್ರು ಗುದ್ದಿದ್ದಾರೆ ಅಂತೇಳಿ ನೀವು ಕೋಪಕ್ಕೆ ಹಿಂದೆಯಿಂದ ಬಂದು ನೀವು ಗುದ್ದಿದ್ದೀರಿ ಅಂತ ಹೇಳಿ? ಗುದ್ದಿಲ್ಲ, ನಾನು ಡ್ರೈವರ್ ಹತ್ರ ಹೋಗಿ ಮಾತಾಡ್ತಾ ಇದ್ದ ಇಷ್ಟೊತ್ತು. ಅವನು ಬಂದು ಮಾತಾಡಿದ್ರೆ ಇನ್ನೊಬ್ಬರು ಬಂದು ಹಿಂದೆ ಹೊಡೆದವನು ಅಂತ ಬಂದ್ಬಿಟ್ಟು ಗಲಾಟೆ ಮಾಡ್ತಾವನೆ. ಅದಕ್ಕೆ ನಮ್ಮ ಓನರ್ ಗಾಡಿ ತೆಗಿಸೋದಕ್ಕೆ ಟಚ್ ಆಗಿರೋದು ಅಷ್ಟೇ, ಏನಾಗಿಲ್ಲ, ಅಷ್ಟೇ ಆಗಿದ್ದಲ್ಲಿ. ಒಟ್ಟಾರೆ ವಾಹನಗಳ ಸಣ್ಣ ಪುಟ್ಟ ಸ್ಪರ್ಶದಿಂದ ಆರಂಭವಾದ ವಿವಾದ ನಡು ರಸ್ತೆಯಲ್ಲೇ ಚಾಲಕರು ಹಾಗೂ ಪ್ರಯಾಣಿಕರ ನಡುವಿನ ಬೀದಿ ಕಾಳಗಕ್ಕೆ ಕಾರಣವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಾಗಿ ಸ್ವಾಧೀನ ಮಾಡಿಕೊಳ್ಳಲು ಹೊರಟಿರುವ KIADB ಅಧಿಕಾರಿಗಳ ನಡೆಯನ್ನು ಖಂಡಿಸಿ ನಡೆಯಲಿರುವ ದ್ವಿಚಕ್ರ ವಾಹನಗಳ ವಿಧಾನಸೌಧ ಮುತ್ತಿಗೆ ಹೋರಾಟದಲ್ಲಿ ಕ್ಷೇತ್ರದ ರೈತರು ಮತ್ತು ಜನಸಾಮಾನ್ಯರು ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಭಾಗವಹಿಸಬೇಕೆಂದು ರಾಜಣ್ಣ ಮನವಿ ಮಾಡಿದ್ದಾರೆ. ರೈತ ಸಂಘ ಇರ್ಬೋದು, ನಾವೆಲ್ಲ ಕೂಡ ಮನವಿ ಮಾಡ್ತೇವೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ, ವಿಶೇಷವಾಗಿ ಯುವಕರು, ಆ ರೈತರ ಕುಟುಂಬದಂತ ಮಕ್ಕಳು ಇವತ್ತೆಲ್ಲ ಕೂಡ ಬಂದ್ರೆ ಯುವಕರು ಇದರಲ್ಲಿ ಭಾಗಿಯಾಗಿ ಇವತ್ತೇನು ರೈತರ ಫಲವತ್ತಾದ ಭೂಮಿಯನ್ನು ನಮ್ಮ ಶಿಡ್ಲಘಟ್ಟ ತಾಲೂಕಿನ 13 ಹಳ್ಳಿಯಲ್ಲಿ ಉಳಿಸ್ಕೊಡ್ಬೇಕಂತೇಳಿ
ಶಿಡ್ಲಘಟ್ಟ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಎನ್ ರಾಜಣ್ಣ ಮಾತನಾಡಿದರು. ಫಲವತ್ತಾದ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೈಗಾರಿಕೆ ಮಾಡಬೇಡಿ ಎಂದು ನಿರಂತರ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಸರ್ಕಾರ ಮೊಂಡುವಾದ ಮಾಡಿಕೊಂಡಿದ್ದು, ಸರ್ಕಾರದ ಕಣ್ತೆರೆಸುವ ಸಲುವಾಗಿ ನಡೆಯುತ್ತಿರುವ ದ್ವಿಚಕ್ರ ವಾಹನಗಳ ವಿಧಾನಸೌಧ ಮುತ್ತಿಗೆ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಧರಣಿ ಸ್ಥಳದಿಂದ ಬೆಂಗಳೂರು ವಿಧಾನಸೌಧ ಚಲೋ ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟದಲ್ಲಿ ರೈತರು, ರೈತ ಮಹಿಳೆಯರು, ಯುವಕರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರೈತರು ಉಳಿದಾಗ ಮಾತ್ರ ದೇಶ ಉಳಿಯಲು ಸಾಧ್ಯ. ಹಾಗಾಗಿ ಐತಿಹಾಸಿಕ ಹೋರಾಟದಲ್ಲಿ ಎಲ್ಲರೂ ಭಾಗಿಗಳಾಗಬೇಕು ಎಂದು ಕೋರಿದರು. ರೈತ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲವನ್ನು ಪ್ರಾರಂಭ ಮಾಡಿ ಆ ರೈತರು ಅಲ್ಲಿ ಕೂಡ ದನಕರುಗಳನ್ನ ಕಟ್ಟಿ ಹಾಕಿ ಅವರ ಪೋಷಣೆ ಮಾಡಿಕೊಂಡು ನಾವೆಲ್ಲ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಗಾರರು ಎಲ್ಲ ಹಿರಿಯರು ಮಾರ್ಗದರ್ಶನ ಸಲಹೆ ಸೂಚನೆಗಳೆಲ್ಲ ತಗೊಂಡು ಇವತ್ತು ಏನು ನಾಳೆ 15ನೇ ತಾರೀಕು, ಈ ತಿಂಗಳು 15ನೇ ತಾರೀಕು ಒಂದು ವಿಧಾನಸೌಧ ಮುತ್ತಿಗೆ ಅಂತೇಳಿ ಸುಮಾರು ಒಂದು 10,000 ದ್ವಿಚಕ್ರ ವಾಹನಗಳನ್ನು ಎಲ್ಲ ಸಂಬಂಧಪಟ್ಟ ರೈತರ ಹೋರಾಟಕ್ಕೆ ಸಂಬಂಧಪಟ್ಟ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಹೋರಾಟ ಸಂಘಟನೆಗಳಿರ್ಬೋದು, ಎಲ್ಲ ಸಮುದಾಯದ ಸಂಘಟನೆಗಳಿರ್ಬೋದು, ರಕ್ಷಣಾ ವೇದಿಕೆ ಇರ್ಬೋದು, ರೈತ ಸಂಘ ಇರ್ಬೋದು, ನಾವೆಲ್ಲ ಕೂಡ ಮನವಿ ಮಾಡ್ತೇವೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ, ವಿಶೇಷವಾಗಿ ಯುವಕರು, ಆ ರೈತರ ಕುಟುಂಬದಂಥ ಮಕ್ಕಳು ಇವತ್ತೆಲ್ಲ ಕೂಡ ಬಂದರೆ ಯುವಕರು ಇದರಲ್ಲಿ ಭಾಗಿಯಾಗಿ ಇವತ್ತೇನು ರೈತರ ಫಲವತ್ತಾದ ಭೂಮಿಯನ್ನು ನಮ್ಮ ಶಿಡ್ಲಘಟ್ಟ ತಾಲೂಕಿನ 13 ಹಳ್ಳಿಯಲ್ಲಿ ಉಳಿಸ್ಕೊಡ್ಬೇಕಂತೇಳಿ ನಮ್ಮೆಲ್ಲ ಸಂಘಟನೆ ಹೋರಾಟಗಾರರು ಎಲ್ಲ ಹಳ್ಳಿಗೂ ಹೋಗಿ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕಿನ ಮುಖಂಡಗಳನ್ನು ಹಾಕಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ರೈತರ ಅಳಿವು ಇಳುವು ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸ್ಬೇಕಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ರೈತ ಮುಂದನೇದು ಅಲ್ಲಿ ವಿರೋಧ ಮಾಡೋದ್ರಲ್ಲಿ ಇಲ್ಲಿ ಅವರ ಪ್ರತಿನಿಧಿಗೆ ಸೂಚನೆ ಕೊಡಿ, ನಾವು ರೈತರ ಪರ ಇದ್ದೀವಿ. ಇಲ್ಲ, ಇಲ್ಲಿ ಇವರು ರೈತರ ಪರ ಸರ್ಕಾರದ ಪರ ಇದ್ದೀವಿ ಅಂದರೆ ಅವರಲ್ಲಿ ಬಿಡ್ತೀವಿ ಟೌನ್ಶಿಪ್ಗೆ ಯಾಕೆ ವಿರೋಧ ಮಾಡಬೇಕು? ಸುದ್ದಿಗೋಷ್ಠಿಯಲ್ಲಿ ಕುಂದಲೂರ್ಕಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ದೊಣ್ಣಹಳ್ಳಿ ರಾಮಣ್ಣ, 13 ಹಳ್ಳಿಗಳ ರೈತರ ಹೋರಾಟ ಸಮಿತಿಯ ಅಧ್ಯಕ್ಷ ಹಿರೇಬಲ ಕೃಷ್ಣಪ್ಪ, ಯಣಂಗೂರು ಅಶ್ವತ್ಥಗೌಡ, ಯುವ ರೈತ ಮುಖಂಡ ಅಜಿತ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP,
ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ.
ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಕೆಎಡಿಬಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಬೆಂಬಲಿಸಿ ಜೂನ್ 4ರಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದ ಕದಿರೇಗೌಡ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರತೀಶ್ ಹೇಳಿದರು. ಆದರೆ ಕೃಷಿ ಜಮೀನು 552 ಎಕರೆ ಅದನ್ನು ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾವು ಋಣಿಯಾಗಿರ್ತೀವಿ, ಅಭಿನಂದಿಸ್ತೀವಿ. ಎರಡನೇದಾಗಿ ಏನು ಇವಾಗ ಸರ್ಕಾರಿ ಜಮೀನಿದೆಯೋ 1780 ಎಕರೆ ಸರ್ಕಾರಿ ಜಮೀನಿದೆಯೋ ಆ ಸರ್ಕಾರಿ ಜಮೀನಲ್ಲಿ ಕೈಗಾರಿಕೆಗಳಾಗಬೇಕು. ಈಗಾಗಲೇ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷರಾದ ಕದಿರೇಗೌಡ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎ ಪ್ರತೀಶ್ ಮಾತನಾಡಿದ್ದಾರೆ. ಜೂನ್ 4ರಿಂದ ಪಂಚುನ ಮೆರವಣಿಗೆ, ಜೂನ್ 5ರಿಂದ ಉಪವಾಸ ಸತ್ಯಾಗ್ರಹ ರೈತರ ಹಕ್ಕುಗಳಿಗಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ ಅವರು, ಜೂನ್ 5ರಂದು 13 ಹಳ್ಳಿಗಳ ರೈತರಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭವಾಗಲಿದೆ. ಈ ಹೋರಾಟಕ್ಕೆ ತಾಲೂಕಿನ ಎಲ್ಲಾ ಪಕ್ಷಾತೀತ, ಜಾತ್ಯತೀತ, ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಬಾಂಧವರು ಬೆಂಬಲ ನೀಡಿ ಭಾಗವಹಿಸಬೇಕಾಗಿ ಮನವಿ ಮಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು, ಇಲ್ಲಿ ಯಾವುದೇ ನದಿ ನಾಲೆಗಳ ಆಶ್ರಯವಿಲ್ಲದೆ ಬರದ ಭೂಮಿಯಾಗಿದೆ. 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ 2823 ಎಕರೆ ಭೂಮಿಯನ್ನ ಕೆಐಎಡಿಬಿ ಮೂಲಕ ಭೂಸ್ವಾಧೀನಕ್ಕೆ ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿತ್ತು. ಕೃಷಿ ಭೂಮಿಯ ಹೆಸರಿನಲ್ಲಿ ಈ ಹಿಂದೆ ಬೇರೆಡೆ 106 ಎಕರೆ ಭೂ ಪರಿವರ್ತನೆ ಆಗಿದ್ರೂ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ. ಕಳೆದ 75 ದಿನಗಳಿಂದ ರೈತರು ಹೋರಾಟ ನಡೆಸುತ್ತಿದ್ರು. ಸರ್ಕಾರ ಈವರೆಗೂ ರೈತರ ಅಹವಾಲು ಆಲಿಸಿಲ್ಲ ಎಂದು ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಚಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಕೆಡಿಬಿ ಪರ ಹೋರಾಟ ಸಮಿತಿಯ ಏನು ನಮಗೆ ಒಂದು ಬೆಂಬಲ ಕೋರಿದೆಯೋ, ನಾವು ನಮ್ಮ ತಾಲೂಕಿಂದ ಒಂದು 500 ಜನ ಬಂದು ತಮಗೆ ಬೆಂಬಲ ಸೂಚಿಸ್ತೀವಿ. ಆದರೆ ನಮಗೆ ನಮ್ಮ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಯಾವುದೇ ಥರ ಕೈಗಾರಿಕೆಗಳಿಲ್ಲ. ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕೈಗಾರಿಕೆ ಸಚಿವರು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಸೇರಿ ಏನು ಕೃಷಿ ನಮ್ಮ ಬೇಡಿಕೆ ಮೇಯ್ನಾಗಿ ಕೃಷಿನೂ ಬೇಕು, ಕೈಗಾರಿಕೆನೂ ಬೇಕು. ಆದರೆ ಕೃಷಿ ಜಮೀನು 552 ಎಕರೆ ಅದನ್ನು ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾವು ಋಣಿಯಾಗಿರ್ತೀವಿ, ಅಭಿನಂದಿಸ್ತೀವಿ. ಎರಡನೇದಾಗಿ ಏನು ಇವಾಗ ಸರ್ಕಾರಿ ಜಮೀನಿದೆಯೋ 1780 ಎಕರೆ ಸರ್ಕಾರಿ ಜಮೀನಿದೆಯೋ ಆ ಸರ್ಕಾರಿ ಜಮೀನಲ್ಲಿ ಕೈಗಾರಿಕೆಗಳಾಗಬೇಕು. ಈಗಾಗಲೇ ನಮ್ಮ ಮಕ್ಕಳು ದೊಡ್ಡಬಳ್ಳಾಪುರಕ್ಕೆ, ಈ ಕಡೆ ನರಸಾಪುರಕ್ಕೆ ರಾತ್ರಿ ಹಗಲು ಎಲ್ಲ ಹೋಗ್ತಾ ಇದೆ. ಈ ಮಾಹಿತಿ ಎಲ್ಲರಿಗೂ ಗೊತ್ತಿದೆ. ಆಗ ಈಗ ಇನ್ನು ಉಳಿದಿರೋದು 439 ಎಕರೆ ರೈತರದು. ಆದರೆ ಅವ್ರ ಭೂಮಿ ಅವ್ರ ಹಕ್ಕು, ಕೊಡಿ ಅಂತ ನಾವು ಕೇಳಲ್ಲ. ಅವ್ರ ಭೂಮಿ ಅವ್ರು ಉಳಿಸ್ಕೊಳ್ಳಿ, ಸಂತೋಷ. ಇಲ್ಲ ಸರ್ಕಾರ ಇನ್ನು 439 ಎಕರೆಯಲ್ಲಿ ಫಲವತ್ತಾದ ಭೂಮಿ ಅಂತ ಕೈ ಬಿಡಲಿ, ಸಂತೋಷ. ಆದರೆ ಕೊಡೋರನ್ನ ಅಡ್ಡಿಪಡಿಸೋದು ಒಳ್ಳೆಯದಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ 2823 ಎಕರೆ ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿತ್ತು. ಅದರಲ್ಲಿ ಎಲ್ಲರ ಹೋರಾಟದ ಶ್ರಮ ಇವತ್ತು ನಮ್ಮ ಮಾನ್ಯ ಶಿಡ್ಲಘಟ್ಟ ವಿಧಾನಸಭಾ ಶಾಸಕರು ಮತ್ತು ಚಿಂತಾಮಣಿಯ ನಮ್ಮ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ರೈತರೆಲ್ಲ ಬಂದು ವಿನಂತಿ ಮಾಡಿದಾಗ ಅವರು 490 ಎಕರೆ ನೀರಾವರಿ ಪ್ರದೇಶವನ್ನು ಬಿಟ್ಟು 2271 ಎಕರೆ ಅಂತಿಮವಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಸುಧಾಕರಣ್ಣ ಮತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರಿಗೆ ಧನ್ಯವಾದಗಳ ಹೇಳ್ತಾ, ಏನಿವತ್ತು ಇಂದಿಗೆ 77 ದಿನಗಳಾಯಿತು. ನಮ್ಮ ಬೇಡಿಕೆ ಏನಂದರೆ ಇವತ್ತು ಸರ್ಕಾರ ನೀರಾವರಿ ಪ್ರದೇಶವನ್ನು ಬಿಟ್ಟಿರ್ತಕ್ಕಂಥದ್ದಕ್ಕೆ ಸ್ವಾಗತ. ಮತ್ತು ಏನಿವತ್ತು 2271 ಎಕರೆ ಫೈಲ್ ನೋಟಿಫಿಕೇಷನನ್ನು ಮಾಡ್ತು. ಆದರೆ ಇವತ್ತು ರೇಟ್ ಫಿಕ್ಸ್ ಮಾಡಿ ನೀನೊಂದು ವರ್ಷಕ್ಕೆ ಕೊಟ್ಟರೆ ಇವತ್ತಿನ ಬೆಲೆ ನಾಳೆ ಇರೋದಿಲ್ಲ. ಹಾಗಾಗಿ ಏನಿವತ್ತು ಪ್ರತಿ ಎಕರೆಗೆ ಒಂದು ಕನಿಷ್ಠ ಹೆಚ್ಚಳ ಭೂ ಪರಿಹಾರ ನೀಡಬೇಕು.
ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ಹುಸೇನ್ ಸಾಬಿ, ನಾಗರಾಜು, ಶ್ರೀರಾಮಪ್ಪ, ನಾರಾಯಣಸ್ವಾಮಿ, ರಮೇಶ್, ಪ್ರಭು ಗೌಡ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಅಪಘಾತದಲ್ಲಿ ಪೊಲೀಸ್ ಪೇದೆ ಸಾವು, ಅಂಗಾಂಗ ದಾನ, ಸಾವಿನಲ್ಲೂ ಸಾರ್ಥಕತೆ ಮೆರೆದ ಕುಟುಂಬಸ್ಥರು. ದಾಖಲೆ ಇಲ್ಲದೆ ಆಟೋಗಳ ಸಂಚಾರ, ರಾಜಾರೋಷವಾಗಿ ಸಂಚಾರಿ ನಿಯಮ ಉಲ್ಲಂಘನೆ, ಬಿಸಿ ಮುಟ್ಟಿಸಿದ ಪೊಲೀಸರು. ಕ್ಯಾಂಟರ್ ಚಾಲಕ ಹಾಗೂ ಸರ್ಕಾರಿ ಬಸ್ ಚಾಲಕರ ನಡುವೆ ವಾಗ್ವಾದ, ಕ್ಯಾಂಟರ್ನಿಂದ ಬಸ್ಗೆ ಡಿಕ್ಕಿ ಆರೋಪ, ರಸ್ತೆಯಲ್ಲಿಯೇ ಕಾಳಗಕ್ಕೆ ನಿಂತ ಚಾಲಕರು. ಜಂಗಮಕೋಟೆ ರೈತರ ಭೂಸ್ವಾಧೀನ ವಿಚಾರ ವಿರೋಧಿಸಿ ಬೈಕ್ ರ್ಯಾಲಿಗೆ ಸಿದ್ಧತೆ, ಪಕ್ಷಾತೀತವಾಗಿ ಭಾಗವಹಿಸುವಂತೆ ಮಾಜಿ ಶಾಸಕ ರಾಜಣ್ಣ ಕರೆ. ವಿಶ್ವಾಸರ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.